ಅಮ್ಮ ಏನು ಮಾಡ್ತಾ ಇದೀಯಾ? ನಿನ್ನೆ ಕೇಳ್ತಾರದು ಏನು ಮಾಡ್ತಾ ಇದೀಯಾ? ನಿನಗೆ ತೋಚಿದ್ ನೀನು ಮಾಡ್ತೀಯಾ, ನನಗೆ ತೋಚಿದ್ ನಾ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮ ಪ್ಲೀಸ್, ಅಂತರ ಕೊಟ್ಟಿರೋ ಒಟ್ಟನ್ನೇ ಬಿಡ್ಸೋಕ್ಕಾಗದೆ ನಾನು ಕಳೆದೋಗ್ತೀನಿ. ನೀನು ಈ ಥರ ಒಟ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ಏನು ಹೇಳಬೇಕು ಅಂತಿದೆಯಾ ಅದನ್ನು ನೇರವಾಗಿ ಹೇಳು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಕೇಳಮ್ಮ. ನೀನು ಅವತ್ತು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಮೆಹಂದಿ ಶಾಸ್ತ್ರದ ದಿನ ಆ ಹುಡುಗಿನ ಕಳಿಸ್ಬಿಟ್ಟಿಯಲ್ಲ, ಅವಳ ಹೆಸರೇನು? ಲೀಲಾ. ಈಗ ಮದುವೆ ಆಗಕ್ಕೆ ಹೊರಟಿದೆಯಲ್ಲ, ಆ ಹುಡುಗಿ ಹೆಸರು? ಅದು ನೀನು ಮದುವೆ ಆಗಕ್ಕೆ ಹೊರಟಿರೋ ಹುಡುಗಿ ಹೆಸರು ಶ್ವೇತಾ. ನೀನು ಮದುವೆ ಆಗ್ತಿರೋ ಹುಡುಗಿ ಹೆಸರೇ ನಿನಗೆ ನೆನಪಿಲ್ಲ. ಆದರೂ ನಾನು ಈ ಮದುವೆಗೆ ಯಾಕೆ ಒಪ್ಕೋತಾ ಇದ್ದೀನಿ ಗೊತ್ತಾ? ನೀನು ಅಂತರ ಕೊಟ್ಟಿರೋ ಮಾತನ್ನು ಉಳಿಸ್ಕೊತಿದೀಯ ಅಂತ. ಆದರೆ ರಾಮ್, ಅಂತರ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಭರದಲ್ಲಿ ನೀನು ಕೊಂದ್ಕೊಳ್ತಾ ಇದೀಯ. ನಾನು ನಿನ್ನ ಹೆತ್ತ ತಾಯಿ ಕಣೋ. ನಿನ್ನ ಮನಸ್ಸಲ್ಲಿ ಒಂದು ಸಣ್ಣ ಗೊಂದಲ ಆದರೂ ಅದು ನನ್ನ ಮನಸ್ಸಲ್ಲಿ ಬಿರುಗಾಳಿ ಎಬ್ಸುತ್ತೆ ಅನ್ನೋದನ್ನು ಮರಿಬೇಡ. ಅಲ್ಲ ರಾಮ್, ನೀನು ಅಂತರ ಕೊಟ್ಟ ಮಾತನ್ನು ಉಳಿಸ್ಕೊಳಕ್ ಮದುವೆ ಆಗ್ತಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ಈ ಮಂಟಪದಲ್ಲಿ ನನಗೆ ಆ ಶಾಸ್ತ್ರ ಬೇಡ, ಈ ಶಾಸ್ತ್ರ ಬೇಡ ಅಂತ ಹೇಳೋದನ್ನ ಅದು ನಂಗೆ ಸಹಿಸಕ್ಕಾಗಲ್ಲ ರಾಮ್. ಅದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಿನಗೂ ನಾನು ಬೇಡವಾಗುತ್ತೆ. ನನಗೆ ಯಾಕಮ್ಮ ಹೀಗಾಗುತ್ತೆ? ನನ್ನ ಜಗತ್ತೇ ಅಂದ್ಕೊಂಡಿದ್ದ ಅಂತರ ನನ್ನಿಂದ ದೂರ ಹೋದ್ಲು. ನನ್ನನ್ನು ಜಗತ್ತಿಗೆ ತಂದಿದ್ದು ನೀನು ಈಗ ದೂರ ಹೋಗ್ತೀನಿ ಅಂತಿದ್ಯಾ? ಅಮ್ಮ, ನನಗೆ ಮೃದು ಹೃದಯ ಇಲ್ಲದೆ ಇರ್ಬೋದು, ಆದರೆ ಭಾವನೆಗಳಿಗೆ ಸ್ಪಂದಿಸದೇ ಇರೋಷ್ಟು ಮನುಷ್ಯತ್ವ ಇಲ್ಲದೆ ಇರೋನಲ್ಲ. ನನ್ನ ನಂತರ ನಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಲು. ನಾನು ನಡೆಸ್ಕೊಡ್ತಾ ಇದ್ದೀನಿ. ಆ ಮದುವೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಡಿಬೇಕು ಅನ್ನೋದು ನಿನ್ನ ಆಸೆ. ಅದನ್ನು ನಡೆಸ್ಕೊಡ್ತೀನಿ. ದೂರ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ ರಾಮ್. ನೀ ಹಸೆ ಮಣೆ ಮೇಲೆ ಕೂತು ಕಾಯ ವಾಚ ಮನಸ್ಸ ನಿನ್ನನ್ನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತ ತಾಳಿ ಕಟ್ಟೋವಾಗ ನೀನು ಕೊಂದ್ಕೊತಿರ್ತೀಯ ಅನ್ನೋದು ನನಗೆ ಗೊತ್ತು. ಆದರೂ ಆ ಗಳಿಗೆಯಲ್ಲಿ ನಾನು ನಂಬಿರೋ ದೇವರು ನಿನ್ನ ಜೀವನದಲ್ಲಿ ಹೊಸ ಚಿಗುರನ್ನು ಮೂಡಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ರಾಮ್ ಹೇಳ್ತಿರೋದು, ನಿನ್ನ ಅಂತರ ಮದುವೆಯಲ್ಲಿ ನಡೆದ ಎಲ್ಲ ಶಾಸ್ತ್ರನೂ ಇಲ್ಲೂ ನಡಿಬೇಕು. ಅದು ಬರೀ ಸಂಪ್ರದಾಯ ಅಂತಲ್ಲ, ಅದೇ ನನ್ನ ಆಸೆ ಕೂಡ. ಆಗಲಿಮ್ಮ, ನಿನಗೆ ಹೇಗೆ ಬೇಕೋ ನಾ ಹಾಗೆ ನಡ್ಕೋತೀನಿ. ಖುಷಿ ತಾನೆ? ಅಮ್ಮ, ಈ ಮಂಟಪದಲ್ಲಿ ನೀವು ನಿಮ್ಮ ಮಗನ ಮದುವೆ ಸಡಗರನ್ನು ಕಾಣ್ತಾ ಇದ್ದೀರಾ. ನಾನು ಜೀವಂತ ಶವವಾಗಿ ಶೃಂಗಾರಗೊಳ್ತಾ ಇದ್ದೀನಿ. ನಿಮ್ಮ ಪಾಲಿನ ಹೋಮದ ಕುಂಡ ನನ್ನ ಪಾಲಿಗೆ ಚಿತೆಯಾಗಿ ಕಾಣ್ತಾ ಇದೆ. ಮನಸ್ಸಿಲ್ಲದೆ ಮದುವೆ ಆಗ್ತಿರೋ ನಿನ್ನ ಜೀವನನ ಆ ಮಂಗಳಕರವಾದ ಮುಹೂರ್ತದಲ್ಲಿ ವಾದ್ಯ ಮೇಳಗಳ ನಡುವೆ ಎಲ್ಲೋ ಒಂದು ಹೊಸ ಬದುಕನ್ನು ಆ ದೇವ್ರು ನಿನಗೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ ರಾಮ್. ಅಗ್ನಿ ಸಾಕ್ಷಿಯಾಗಿ ನೀನು ಕೈ ಹಿಡಿಯೋವಾಗ ನಿನ್ನೊಳಗಿನ ಅಗ್ನಿ ಇನ್ನಾದರೂ ಶಾಂತವಾಗಲಿ ಅನ್ನೋದಷ್ಟೇ ನನ್ನ ಬಯಕೆ. ಮ್ಯಾಮ್, ಈಗಲಾದರೂ ಹೇಳಿ ಮ್ಯಾಮ್, ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಆಗ್ಲೇ ಹೇಳದ್ನಲ್ಲ ಇದೆಲ್ಲ ಹೇಳಲ್ಲ ಅಂತ. ಕೇಳಿದ್ನೆ ಎಷ್ಟು ಸಾರಿ ಕೇಳ್ತೀಯಾ? ಅಲ್ಲ, ನೀವು ಹೇಳಲ್ಲ ಅಂದಾಗ ನನಗೆ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಓ, ಗಾಡಿಲಿ ಕುತ್ಕೋ. ಆಯ್ತಾ ಗರ್ಲ್ಸ್? ಲೀವ್. ಯಾ, ಕಮ್ ಲೆಟ್ಸ್ ಗೋ.
ದುರ್ಗಾ ಎಷ್ಟೊತ್ತು ಆರತಿ ತಗೊಂಬಮ್ಮ. ಏನ್ ಶ್ವೇತಾ, ಆರತಿ ತಟ್ಟೆ ಕಣ್ಮುಂದೆ ಇದ್ರು ನಿನ್ ಕಣ್ ಬೇರೆ ಯಾರನ್ನೂ ಹುಡುಕ್ತಿದೆ? ಇನ್ಯಾರನ್ನ ಹುಡುಕ್ತಿರುತ್ತೆ, ಏಜೇನ ಬಿಟ್ಟು. ಅವರು ಒಳಗಡೆ ರೆಡಿ ಆಗ್ತಿದ್ದಾರೆ, ನೀನು ಬೇಗ ರೆಡಿ ಆಗ, ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ. ಬಲಗಾಲಿಟ್ಟು ಒಳಗಡೆ ಬಾ. ಪ್ರತಿ ಬರ್ಡೇಗೂ ಒಂದು ಲೆಟರು, ಅದರಲ್ಲೂ ಒಂದು ರೀತಿ ಬೈಕೆ. ಆ ಬೈಕೆನ ಈಡೇರಿಸೋದೇ ನನ್ನ ಜೀವನದ ಗುರಿಯಾಗಿತ್ತು. ಅದರಲ್ಲೇ ನಾನು ಖುಷಿ ಕಂಡ್ಕೋತಾ ಇದ್ದೆ. ಯಾಕೆ ಗೊತ್ತಾ, ಆ ಪ್ರತಿ ಬೈಕೆಲ್ಲೂ ನಾನು ನಿನ್ನನ್ನು ಕಾಣ್ತಾ ಇದ್ದೆ. ಆದರೆ ಫಸ್ಟ್ ಟೈಮ್ ಐ ಆಮ್ ಸಾರಿ. ನೀನು ಬೈಕೇನು ಈಡೇರಿಸ್ತಾ ಇದ್ದೇನೆ ಹೊರತು ಅದರಲ್ಲಿ ನಿನ್ನನ್ನು ಕಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ನೀನಿರೋ ಜಾಗ ಅಂತ, ಒಬ್ಬಳೇ ಇರಬೇಕಾದ ಜಾಗ. ಇಲ್ಲಿ ಬೇರೆ ಹುಡುಗಿ ಇರೋದು, ಬರ್ಡು ಭೂಮಿಲಿ ನೀರು ಹುಡುಕೋದು ಎರಡೂ ಒಂದೇ. ಹೀಗಿದ್ರು ಅಮ್ಮ ಈ ಮದುವೆ ನನ್ನ ನಿನ್ನ ಮದುವೆ ಆಯ್ತಲ್ಲ, ಹಾಗೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಂದು ಅಮ್ಮಂದು ಇಬ್ಬರದು ಒಂದೇ ಆಸೆ. ಆದರೆ ಇಬ್ಬರು ಒಂದು ವಿಷಯ ಮರಿತಾ ಇದ್ದೀರಾ.